ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ನಿನ್ನೆ T20 ವರ್ಲ್ಡ್ ಕಪ್ನಲ್ಲಿ ಮೊದಲ ಸೆಮಿಫೈನಲ್ ಮ್ಯಾಚ್ ಮುಗಿದಿದೆ. ಪಂದ್ಯದಲ್ಲಿ ನ್ಯೂಜಿಲೆಂಡ್ ಗೆದ್ದು ಫೈನಲ್ಗೂ ಕೂಡ ಟಿಕೆಟ್ ಅನ್ನ ಪಡೆದುಕೊಂಡಿದೆ. ನಿನ್ನೆಯ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮೊದಲ ಇನ್ನಿಂಗ್ಸ್ನಿಂದಲೇ ಮೇಲುಗೈಯನ್ನ ಸಾಧಿಸಿತ್ತು, ತನ್ನ ಪಾರುಪತ್ಯವನ್ನ ಹಿಡಿತವನ್ನ ಸಾಧಿಸಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಅದನ್ನ ಓವರ್ಕಮ್ ಮಾಡೋದಕ್ಕೆ ದಕ್ಷಿಣ ಆಫ್ರಿಕಾ ಆಟಗಾರರಿಗೆ ಸಾಧ್ಯ ಆಗಿಲ್ಲ. ಹೀಗಾಗಿ 169 ರನ್ಗಳನ್ನು ಮಾತ್ರ 20 ಓವರ್ಗಳಲ್ಲಿ ಕಲೆ ಹಾಕೋದಕ್ಕೆ ದಕ್ಷಿಣ ಆಫ್ರಿಕಾಗೆ ಸಾಧ್ಯ ಆಯಿತು. 170 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ನ್ಯೂಜಿಲೆಂಡ್ ತಂಡ ಬಹಳ ಅದ್ಭುತವಾಗಿರುವಂತಹ ಬ್ಯಾಟಿಂಗ್ ಅನ್ನ ಪ್ರದರ್ಶಿಸಿ ಫೈನಲ್ಗೆ ಕಾಲಿಟ್ಟಿರುವಂಥದ್ದು. ಓಪನರ್ ಆಗಿರುವಂತಹ ಫಿನ್ ಆಲೆನ್ ಮತ್ತು ಟಿಮ್ ಸೈಫರ್ಟ್ ಅವರು ಅದ್ಭುತವಾಗಿರುವಂತಹ ಇನ್ನಿಂಗ್ಸ್ ಅನ್ನ ಕಟ್ಟಿ ಬಹಳ ಸುಲಭವಾಗಿ ನ್ಯೂಜಿಲೆಂಡ್ಗೆ ಗೆಲುವನ್ನು ತಂದುಕೊಟ್ಟು, ಅದರಲ್ಲೂ ಮುಖ್ಯವಾಗಿ ಆಲೆನ್ ಅವರ ಬ್ಯಾಟಿಂಗ್ ಏನಿದೆ, ಅದ್ಭುತವಾಗಿರುವಂತಹ ಬ್ಯಾಟಿಂಗ್ ಪ್ರದರ್ಶನ. 33-34 ಎಸೆತದಲ್ಲಿ ಸೆಂಚುರಿಯನ್ನ ಬಾರಿಸಿದ್ರು. ಬರೋಬ್ಬರಿ 300ಕ್ಕಿಂತ ಮೇಲ್ಪಟ್ಟು ಸ್ಟ್ರೈಕ್ ರೇಟ್ ಅಲ್ಲಿ ಅವರು ನಿನ್ನೆ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಒಂದು ಹಂತದಲ್ಲಿ ನ್ಯೂಜಿಲೆಂಡ್ ತಂಡ ಟೂರ್ನಮೆಂಟ್ ಇಂದ ಹೊರಗೆ ಬಿದ್ದೋಯ್ತು ಅನ್ನುವಂತ ಒಂದು ಲೆಕ್ಕಾಚಾರಗಳಿದ್ವು. ಇನ್ನು ಮೊದಲ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಮೊದಲ ಪಂದ್ಯದಲ್ಲಿ ಮಳೆಯಿಂದಾಗಿ ಪಂದ್ಯ ರದ್ದಾಗೋಯ್ತು. ಅದಾದ ಮೇಲೆ ಇಂಗ್ಲೆಂಡ್ ವಿರುದ್ಧ ಹೀನಾಯವಾಗಿ ನ್ಯೂಜಿಲೆಂಡ್ ತಂಡ ಸೋಲಪ್ಕೊಳ್ತು. ಅದಾದ ಮೇಲೆ ಒಂದು ಪಂದ್ಯವನ್ನ ಗೆದ್ದುಕೊಂಡು 3 ಪಾಯಿಂಟ್ಗಳಲ್ಲಿ ಟೇಬಲ್ನಲ್ಲಿ 2ನೇ ಸ್ಥಾನವನ್ನ ಅಲಂಕರಿಸಿತ್ತು. ಆದರೆ ಪಾಕಿಸ್ತಾನ ಒಂದು ಶ್ರೀಲಂಕಾ ವಿರುದ್ಧವಾಗಿ ಆಡಿದಂತಹ ಪಂದ್ಯದಲ್ಲಿ ಗೆಲುವು ಮತ್ತು ರನ್ ರೇಟ್ ಲೆಕ್ಕಾಚಾರದಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಸ್ವಲ್ಪ ಸಹಾಯ ಆಗಿ ನ್ಯೂಜಿಲೆಂಡ್ ತಂಡ ಕೊನೆಗೆ ಹೇಗೋ ತಡಕಾಡಿಕೊಂಡು ಸೆಮಿಫೈನಲ್ಗೆ ಕಾಲಿಟ್ಟಿತ್ತು. ಸೆಮಿಫೈನಲ್ನಲ್ಲಿ ಕಾಲಿಟ್ಟ ಮೇಲೆ ಅವರ ಆತ್ಮವಿಶ್ವಾಸ ಹೆಚ್ಚಾಗಿರುವಂಥದ್ದು. ಈಗ ಫೈನಲ್ಗೆ ಕಾಲಿಟ್ಟಿರುವಂಥದ್ದು. ಅಹಮದಾಬಾದ್ನ ಮೊಟೇರಾದಲ್ಲಿರುವಂತಹ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುವಂತಹ ಫೈನಲ್ ಪಂದ್ಯಕ್ಕೆ ಇದೀಗ ಟಿಕೆಟ್ ಅನ್ನ ಪಡೆದುಕೊಂಡು ತಮ್ಮ ಎದುರಾಳಿಗೋಸ್ಕರ ಕಾಯ್ತಾ ಇರುವಂತದ್ದು. ಸೊ ಎದುರಾಳಿ ಯಾರಾಗಿರ್ತಾರೆ ಹಾಗಾದ್ರೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಇವತ್ತು ಇಂಗ್ಲೆಂಡ್ ಮತ್ತು ಭಾರತ ಸೆಣಸಾಡ್ತಾ ಇದೆ ಸೆಮಿಫೈನಲ್ 2ರಲ್ಲಿ. ಇವತ್ತು ಯಾರು ಗೆಲ್ತಾರೋ ಅವರು ನ್ಯೂಜಿಲೆಂಡ್ ವಿರುದ್ಧವಾಗಿ ಚುಟುಕು ವಿಶ್ವ ಕಪ್ಗಾಗಿ ಅಹಮದಾಬಾದ್ನಲ್ಲಿ ಕಾದಾಡ್ತಾರೆ. ಇದು ಮತ್ತಷ್ಟು ರೋಚಕ ಮತ್ತು ರೋಮಾಂಚಕ ಪಂದ್ಯ ಆಗಿರುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಹಾಗಿದ್ರೆ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ಲುವಂತ ಫೇವರೇಟ್ ಅಂತ ನಾವು ನೋಡೋದಾದ್ರೆ, ಪಂದ್ಯ ನಡೀತಾ ಇರುವಂತದ್ದು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ. T20 ಕ್ರಿಕೆಟ್ಗೆ ಹೇಳಿ ಮಾಡಿಸಿದಂತಹ ಸ್ಟೇಡಿಯಂ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ರೀತಿಯಲ್ಲಿ ಇದೆಯೋ, ಆ ಗ್ರೌಂಡ್ ನ ಒಂದು ಸ್ಟ್ರಕ್ಚರ್ ಏನಿದೆಯೋ ಅದೇ ರೀತಿಯಾಗಿರುವಂತಹ ಸ್ಟ್ರಕ್ಚರ್ ಹೊಂದಿರುವಂತಹ ವಾಂಖೆಡೆ ಸ್ಟೇಡಿಯಂ. ಅಲ್ಲಿ 6ನ ಸುರಿಮಳೆ ಸುರಿಸೋದಕ್ಕೆ ಒಂದು ಅವಕಾಶ ಇರುವಂತಹ ಸ್ಟೇಡಿಯಂ, ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಸೊ ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಟಾಸ್ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ರಲ್ಲಿ ಅನುಮಾನ ಇಲ್ಲ. ಯಾರು ಚೇಸಿಂಗ್ ಅನ್ನ ತೆಗೆದುಕೊಳ್ತಾರೋ, ಟಾಸ್ ಗೆದ್ದು ಯಾರು ಮೊದಲು ಫೀಲ್ಡಿಂಗ್ ಅನ್ನ ಆಯ್ದುಕೊಳ್ತಾರೋ ಅವ್ರ ಕಡೆಗೆ ಅನುಕೂಲ, ಪಾಸಿಟಿವ್ ಸೈಡ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುತ್ತೆ ಅನ್ನುವಂಥದ್ದು ಈ ಒಂದು ಗ್ರೌಂಡ್ ನ ವಿಶೇಷತೆ. ನಿನ್ನೆ ಈಡನ್ ಗಾರ್ಡನ್ ನಲ್ಲಿ, ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲೂ ಕೂಡ ನಡೆದಂತಹ ಪಂದ್ಯದಲ್ಲಿ ಟಾಸ್ ಯಾರು ಗೆಲ್ತಾರೋ ಅವರೇ ಬಹುತೇಕ ಪಂದ್ಯವನ್ನು ಗೆಲ್ತಾರೆ ಅನ್ನುವಂತ ಲೆಕ್ಕಾಚಾರಗಳನ್ನ ಕ್ರಿಕೆಟ್ ತಜ್ಞರು ವ್ಯಕ್ತಪಡಿಸಿದ್ರು. ಅದೇ ರೀತಿ ಆಯಿತು. ನಿನ್ನೆ ನ್ಯೂಜಿಲೆಂಡ್ ಟಾಸ್ ಗೆದ್ದು ಫೀಲ್ಡಿಂಗ್ ಅನ್ನ ಆಯ್ದುಕೊಂಡು ಸೌತ್ ಆಫ್ರಿಕಾದವರಿಗೆ ಮೊದಲು ಬ್ಯಾಟಿಂಗ್ಗೆ ಅವಕಾಶ ಕೊಟ್ಟರು. ಅದಾದ ಮೇಲೆ ಚೇಸ್ ಮಾಡದಂತ ಸಂದರ್ಭದಲ್ಲಿ ಎಂತ ಅದ್ಭುತವಾಗಿರುವಂತಹ ಚೇಸಿಂಗ್ ಅನ್ನ ನ್ಯೂಜಿಲೆಂಡ್ ಮಾಡಿತು ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಹೀಗಾಗಿ ಅದೇ ರೀತಿಯಂತ ವಾತಾವರಣ ವಾಂಖೆಡೆ ಸ್ಟೇಡಿಯಂನಲ್ಲೂ ಕೂಡ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಟಾಸ್ ಯಾರು ಗೆಲ್ತಾರೋ, ಟಾಸ್ ಗೆಲ್ಲುವವರೇ ಪಂದ್ಯವನ್ನ ಬಹುತೇಕ ಗೆಲ್ಲುವಂತ ಸಾಧ್ಯತೆಗಳು ಇರುವಂತದ್ದು. ಇನ್ನು ಎರಡೂ ತಂಡಗಳ ಬಲಾಬಲ ನಾವು ನೋಡೋದಾದ್ರೆ ಇಂಗ್ಲೆಂಡ್ ಕೂಡ ಕಡಿಮೆ ಇಲ್ಲ, ನಮ್ಮ ಟೀಮ್ ಇಂಡಿಯಾ ಕೂಡ ಕಡಿಮೆ ಇಲ್ಲ. ಆದ್ರೆ ಈ ಒಂದು ಪಿಚ್ ನಲ್ಲಿ ನಮಗೆ ಪೂರಕವಾಗುವಂತ ಪಾಸಿಟಿವ್ ಸೈನ್ಸ್ಗಳು ಜಾಸ್ತಿ ಇದೆ. ಏನೇನಿದೆ ಅನ್ನುವಂಥದ್ದನ್ನ ನಾವು ನೋಡೋಣ. ಮುಖ್ಯವಾಗಿ ಇಲ್ಲಿ IPL ವಿಚಾರವನ್ನ ತೆಗೆದುಕೊಂಡು ಬರಬೇಕಾಗುತ್ತೆ. ಒಂದು, ಸೂರ್ಯಕುಮಾರ್ ಯಾದವ್ ಅವರು ಈ ಪಿಚ್ ಅನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಲವು ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ಪರ ತಮ್ಮ ತವರು ಮೈದಾನ ಅಂತ ಆಯ್ದುಕೊಂಡು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ, ಮ್ಯಾಚ್ ಗಳನ್ನ ಆಡಿದ್ದಾರೆ. ಈ ಒಂದು ಅನುಭವ, ಈ ಒಂದು ಅವರಲ್ಲಿರುವಂತಹ ಈ ಪಿಚ್ ನ
ಪಿಚ್ ಎಷ್ಟು ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಕಂಡೀಷನ್ಸ್ ಹೇಗಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸೂರ್ಯಕುಮಾರ್ ಅದು ಕ್ಯಾಪ್ಟನ್ಗೆ ಸಹಾಯ ಆಗುತ್ತೆ. ಜೊತೆಗೆ ಬೂಮ್ರಾ ಇರ್ಬೋದು, ಜೊತೆಗೆ ಹಾರ್ದಿಕ್ ಪಾಂಡ್ಯ, ಮೂವರು ಕೂಡ ಮುಂಬೈ ಇಂಡಿಯನ್ಸ್ ಆಟಗಾರರು. ಹೀಗಾಗಿ ಅವರ ತವರು ಮೈದಾನ ಅದು IPL ನಲ್ಲಿ. ಅವರಿಗೆ ಈ ಒಂದು ಮೈದಾನ ಏನೇನ್ ಕಂಡೀಷನ್ಸ್ ಹೊಂದಿಕೊಂಡಿದೆ, ಯಾವ ರೀತಿಯಾಗಿ ಬಿಲ್ಡ್ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅವರಿಗೆ ಅರಿವಿರುತ್ತೆ. ಸೊ ಇದು ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಪೂರಕವಾಗುವಂತ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೆ ಮುಖ್ಯವಾಗಿ ಇದು ಬ್ಯಾಟಿಂಗ್ ಪಿಚ್ ಆಗಿದ್ರೂ ಕೂಡ ಸ್ಲೈಟ್ಲಿ ಒಂದು ಹಂತದವರೆಗೂ ಕೂಡ ಇದು ಮೊದಲ ಇನ್ನಿಂಗ್ಸ್ ಮತ್ತು ಎರಡನೇ ಇನ್ನಿಂಗ್ಸ್ ನಲ್ಲಿ ಸ್ಪಿನ್ನರ್ಗಳಿಗೆ ಅವಕಾಶ ಮಾಡಿಕೊಡುವಂತ, ಅಂದ್ರೆ ಸ್ವಲ್ಪ ಟರ್ನ್ ಜಾಸ್ತಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇದು ಎರಡೂ ಕಡೆಯೂ ಕೂಡ ಒಂದು ರೀತಿಯ ಪಾಸಿಟಿವ್ ಸೈನ್. ಒಂದು ಇಂಗ್ಲೆಂಡ್ ನಲ್ಲಿ ರಶೀದ್ ಖಾನ್ ಇದ್ದಾರೆ, ಇತ್ತ ನಮ್ ಕಡೆ ಅಕ್ಷರ್ ಪಟೇಲ್ ಮತ್ತೆ ವರುಣ್ ಚಕ್ರವರ್ತಿ, ಅಥವಾ ವರುಣ್ ಚಕ್ರವರ್ತಿ ಬದಲು ಕುಲ್ದೀಪ್ ಯಾದವ್ ಆಡಿಸ್ತಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಅದಾದ್ರೂ ಕೂಡ ನಮ್ಮಲ್ಲಿ ಇಬ್ರು ಸ್ಪಿನ್ನರ್ಗಳಿದ್ದಾರೆ. ಇಬ್ರು ಸ್ಪಿನ್ನರ್ಗಳು ಕೂಡ ಒಂದು ರೀತಿಯ ಪಾಸಿಟಿವ್ ವಾತಾವರಣ ತಂದು ಕೊಡುವಂತ ಆ ಒಂದು ನಿರೀಕ್ಷೆಗಳು ಜಾಸ್ತಿ ಇದೆ. ಆದ್ರೆ ಆ ಸ್ಪೀಡ್ ಬೌಲರ್, ಪೇಸ್ ಬೌಲರ್ಸ್ ಗಳಿಗೆ ಇವತ್ತಿನ ಪಂದ್ಯ ಒಂದು ಸ್ವಲ್ಪ ಕನಸಲ್ಲೂ ಅವ್ರಿಗೆ ಬೆಚ್ಚಿ ಬೀಳುವಂತೆ ಮಾಡುವಂತ ಸಾಧ್ಯತೆಗಳಿದೆ. ಯಾಕೆ ಅಂತಂದ್ರೆ ಇದು ಒಂದು ಸ್ವಲ್ಪ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಆ ಬ್ಯಾಟಿಂಗ್ ಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಇವತ್ತಿನ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಹೆಚ್ಚು ಕಮ್ಮಿ ಅದ್ಭುತವಾಗಿದೆ. ಮತ್ತೆ ಸಂಜು ಸ್ಯಾಮ್ಸನ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಅಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಆಡದಂತಹ ಆಟ ಏನಿದೆ ಅದನ್ನೇ ಸೆಮಿಫೈನಲ್ ನಲ್ಲೂ ಕೂಡ ಮುಂದುವರಿಸಿದ್ರೆ ಒಂದು ಒಳ್ಳೆಯ ಅವ್ರಿಗೊಂದು ಬ್ಯಾಕಪ್ ಅಭಿಷೇಕ್ ಶರ್ಮನಿಂದ ಓಪನಿಂಗ್ ಅಲ್ಲಿ ಸಿಕ್ಬಿಟ್ರೆ, ಫಸ್ಟ್ ಬ್ಯಾಟಿಂಗ್ ಆದ್ರೂ ಕೂಡ ಸೆಕೆಂಡ್ ಬ್ಯಾಟಿಂಗ್ ಆದ್ರೂ ಕೂಡ ಒಳ್ಳೆ ಮೊತ್ತವನ್ನ ಕಲೆ ಹಾಕೋದಕ್ಕೆ, ಫಸ್ಟ್ ಬ್ಯಾಟಿಂಗ್ ಆದ್ರೆ ಒಳ್ಳೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಆ ಟಾರ್ಗೆಟ್ ಕೊಡುವಂತ ಅದು 200 ಆಗಿರ್ಲಿ 210 ಆಗಿರ್ಲಿ, ಅಥವಾ ಇವತ್ತು ಮೊದಲ ಇನ್ನಿಂಗ್ಸ್ ನಲ್ಲಿ ಬರುವಂತ ಟಾರ್ಗೆಟ್ ಅನ್ನ ರೀಚ್ ಔಟ್ ಮಾಡೋದಕ್ಕೆ ಒಂದು ಒಳ್ಳೆ ಓಪನಿಂಗ್ ಬೇಕಾಗುತ್ತೆ. ಮೊದಲ 6 ಓವರ್ಗಳಲ್ಲಿ ಅಂದ್ರೆ ಪವರ್ ಪ್ಲೇ ಅಲ್ಲಿ ಯಾವ ರೀತಿಯಾಗಿ ನಮ್ಮ ಭಾರತದ ಬ್ಯಾಟರ್ಗಳು ಇಂಗ್ಲೆಂಡ್ ಬೌಲರ್ ಗಳನ್ನ ದಂಡಿಸ್ತಾರೆ ಅನ್ನುವಂಥದ್ರ ಮೇಲೆ ಇವತ್ತಿನ ಪಂದ್ಯ ನಾವು ಗೆಲ್ತೀವೋ ಸೋಲ್ತೀವೋ ಅನ್ನುವಂಥದ್ದನ್ನ ಏನೋ ನಿರ್ಧಾರ ಆಗಿರುವಂತದ್ದು. ಸೊ ಹೀಗಾಗಿ ಇವತ್ತಿನ ಪಂದ್ಯ ನೋಡೋಣ ಯಾವ ರೀತಿಯಾಗಿ ಇರುತ್ತೆ. ನಾವೆಲ್ಲರೂ ಕೂಡ ಭಾರತ ಗೆದ್ದು ಫೈನಲ್ಗೆ ಹೋಗ್ಲಿ ಅನ್ನುವಂತ ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅಲ್ಟಿಮೇಟ್ಲಿ ಕ್ರಿಕೆಟ್ ಒಂದು ಹಂತಕ್ಕೆ ಅದೊಂದು ಲಕ್ ಕೂಡ ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಜೊತೆಗೆ ಇವತ್ತಿನ ಪಂದ್ಯ ಅದರಲ್ಲಿ ಯಾವುದೇ ಅನುಮಾನ ಬೇಡ, ಹೈ ಸ್ಕೋರಿಂಗ್ ಮ್ಯಾಚ್ ಆಗಿರುತ್ತೆ ಅನ್ನುವಂಥದ್ರಲ್ಲಿ ಯಾವುದೇ ಅನುಮಾನ ಬೇಡ. ಕಳೆದ ಲೀಗ್ ಮ್ಯಾಚ್ಗಳಲ್ಲಿ ನಡೆದಂತ ಸಂದರ್ಭದಲ್ಲಿ ವಾಂಖೇಡೆ ಸ್ಟೇಡಿಯಂನಲ್ಲಿ ಬಹಳ ವೇಗವಾಗಿ ರನ್ಗಳು ಕಲೆ ಹಾಕೋದಕ್ಕೆ ಬ್ಯಾಟರ್ಗಳಿಗೆ ಸಾಧ್ಯ ಆಗಿತ್ತು. ಹೀಗಾಗಿ ಇವತ್ತಿನ ಪಂದ್ಯವೂ ಕೂಡ ಯಾರು ಮೊದಲು ಟಾಸ್ ಗೆಲ್ಲಿ ಸೋಲ್ಲಿ ಯಾರು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಅವರು ತುಂಬಾ ಹೈ ಆಗಿರುವಂತಹ ಸ್ಕೋರ್ ಅನ್ನ ಕಲೆ ಹಾಕೋದಕ್ಕೆ ಪ್ರಯತ್ನವನ್ನಂತೂ ಮಾಡೇ ಮಾಡ್ತಾರೆ. ಹೀಗಾಗಿ ಇದು ಹೈ ಸ್ಕೋರ್ ಮ್ಯಾಚ್ ಆಗುವಂತ ಸಾಧ್ಯತೆ ಇದೆ ಅಂತ ಕ್ರಿಕೆಟ್ ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ನಡೀತಾ ಇದೆ ವಾಂಖೇಡೆ ಸ್ಟೇಡಿಯಂನಲ್ಲಿ. ಯಾವ ರೀತಿಯಾಗಿರುವಂತಹ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದನ್ನ ನಾವು ಕಾದ್ ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.